ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ KSYU ನಲ್ಲಿ 2024 ಹಾಗೂ 2025ನೇ ಸಾಲಿನ ಜುಲೈ ಆವೃತ್ತಿಯ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. ತುಂಬಾ ವಿದ್ಯಾರ್ಥಿಗಳಿಗೆ KSYU ನಲ್ಲಿ ಯಾವೆಲ್ಲ ಕೋರ್ಸಸ್ ಅವೈಲಬಲ್ ಇದೆ ಅನ್ನೋ ಇನ್ಫಾರ್ಮೇಶನ್ ಗೊತ್ತಿರೋದಿಲ್ಲ. ಅದಕ್ಕಾಗಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಯಾವೆಲ್ಲ ಕೋರ್ಸಸ್ ಅವೈಲಬಲ್ ಇದೆ ಅನ್ನೋ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ಈ ಡೀಟೇಲ್ಸ್ ಏನಾದರೂ ನೀವು ತಿಳ್ಕೋಬೇಕು ಅಂತಂದ್ರೆ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. KSYU ನಲ್ಲಿ ಅಂಡರ್ ಗ್ರಾಜುಯೇಟ್ ಪ್ರೋಗ್ರಾಮ್ಸ್ ಅಂದ್ರೆ ಸ್ನಾತಕ ಪದವಿಗಳು, ಸ್ನಾತಕೋತ್ತರ ಪದವಿಗಳು ಅಂದ್ರೆ ಪೋಸ್ಟ್ ಗ್ರಾಜುಯೇಷನ್ ಕೋರ್ಸಸ್, ಇದನ್ನ ಹೊರತುಪಡಿಸಿ 6 ತಿಂಗಳ ಸರ್ಟಿಫಿಕೇಟ್ ಕೋರ್ಸಸ್ ಇದೆ. ಜೊತೆಗೆ ಡಿಪ್ಲೊಮೊ ಕೋರ್ಸಸ್ 1 ಇಯರ್ಗೆ ಇದೆ. ಇದರ ಜೊತೆಗೆ PG ಸರ್ಟಿಫಿಕೇಟ್ ಕೋರ್ಸಸ್ ಕೂಡ ಅವೈಲಬಲ್ ಇದೆ. ಇಷ್ಟು ಪ್ರೋಗ್ರಾಮ್ಸ್ ನಡಿಯಲ್ಲಿ ಒಟ್ಟು 68 ವಿಷಯಗಳಿಗೆ ನಾವು ಇಲ್ಲಿ ಅಡ್ಮಿಷನ್ ಪಡ್ಕೋಬಹುದು. ಮೊದಲನೆಯದಾಗಿ ಅಂಡರ್ ಗ್ರಾಜುಯೇಟ್ ಪ್ರೋಗ್ರಾಮ್ಸ್ ಅಂದ್ರೆ ಸ್ನಾತಕ ಪದವಿ. ಈ ಸ್ನಾತಕ ಪದವಿ ಅಡಿಯಲ್ಲಿ ಒಟ್ಟು 8 ಕೋರ್ಸಸ್ ಅವೈಲಬಲ್ ಇದೆ. ಅದ್ಯಾವುದು ಅಂತ ನೋಡೋದಾದ್ರೆ, ಮೊದಲನೆಯದಾಗಿ BA ಅಂದ್ರೆ ಬ್ಯಾಚುಲರ್ ಆಫ್ ಆರ್ಟ್ಸ್, ಎರಡನೆಯದಾಗಿ BCom ಬ್ಯಾಚುಲರ್ ಆಫ್ ಕಾಮರ್ಸ್, ಮೂರನೆಯದಾಗಿ BBA ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್, ನಾಲ್ಕನೆಯದಾಗಿ BSW ಬ್ಯಾಚುಲರ್ ಆಫ್ ಸೋಷಿಯಲ್ ವರ್ಕ್, ಐದನೇದಾಗಿ BCA ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್, ಆರನೇದಾಗಿ BSc ಬ್ಯಾಚುಲರ್ ಆಫ್ ಸೈನ್ಸ್ ಇನ್ ಜನರಲ್, ಏಳನೇದಾಗಿ ಬ್ಯಾಚುಲರ್ ಆಫ್ ಸೈನ್ಸ್ ಇನ್ ಇನ್ಫಾರ್ಮೇಶನ್ ಟೆಕ್ನಾಲಜಿ, ಎಂಟನೆಯದಾಗಿ ಬ್ಯಾಚುಲರ್ ಆಫ್ ಲೈಬ್ರರಿ ಅಂಡ್ ಇನ್ಫಾರ್ಮೇಶನ್ ಸೈನ್ಸ್. ಈ 8ನೇ ಕೋರ್ಸ್ ಆದ ಬ್ಯಾಚುಲರ್ ಆಫ್ ಲೈಬ್ರರಿ ಅಂಡ್ ಇನ್ಫಾರ್ಮೇಶನ್ ಸೈನ್ಸ್ ಈ ಸಬ್ಜೆಕ್ಟ್ ನ ಹೊರತುಪಡಿಸಿ ಇನ್ನೆಲ್ಲಾ ಪ್ರೋಗ್ರಾಮ್ಸ್ ಕೂಡ 3 ಇಯರ್ಸ್ ಆಗಿರುತ್ತೆ. ಈ ಲೈಬ್ರರಿ ಅಂಡ್ ಇನ್ಫಾರ್ಮೇಶನ್ ಸೈನ್ಸ್ 1 ವರ್ಷದ ಕೋರ್ಸ್ ಆಗಿರುತ್ತೆ. ಈ ಸ್ನಾತಕ ಪದವಿ ಅಂದ್ರೆ ಅಂಡರ್ ಗ್ರಾಜುಯೇಟ್ ಪ್ರೋಗ್ರಾಮ್ಸ್ಗೆ ನೀವು ಅಡ್ಮಿಷನ್ ತಗೋಬೇಕು ಅಂತಂದ್ರೆ ನಿಮ್ದು 10+2 ಅಂದ್ರೆ SSLC ಆದ್ಮೇಲೆ PUC ಕಂಪ್ಲೀಟ್ ಆಗಿರ್ಬೇಕು. ಎರಡನೆಯದಾಗಿ ಸ್ನಾತಕೋತ್ತರ ಪದವಿ ಅಂದ್ರೆ ಪೋಸ್ಟ್ ಗ್ರಾಜುಯೇಷನ್ ಪ್ರೋಗ್ರಾಮ್ಸ್ ಯಾವ್ಯಾವ್ದಿದೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ MA ಮಾಸ್ಟರ್ ಆಫ್ ಆರ್ಟ್ಸ್, ಎರಡನೆಯದಾಗಿ MCom ಮಾಸ್ಟರ್ ಆಫ್ ಕಾಮರ್ಸ್, ಮೂರನೆಯದಾಗಿ MBA ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್, ನಾಲ್ಕನೆಯದಾಗಿ MSW ಮಾಸ್ಟರ್ ಆಫ್ ಸೋಷಿಯಲ್ ವರ್ಕ್, ಐದನೆಯದಾಗಿ MLib ISc ಮಾಸ್ಟರ್ ಆಫ್ ಲೈಬ್ರರಿ ಅಂಡ್ ಇನ್ಫಾರ್ಮೇಶನ್ ಸೈನ್ಸ್, ಆರನೆಯದಾಗಿ MCA ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್, ಏಳನೆಯದಾಗಿ MSc ಮಾಸ್ಟರ್ ಆಫ್ ಸೈನ್ಸ್. ಒಟ್ಟು ಈ 7 ಕೋರ್ಸಸ್ನ ಅಡಿಯಲ್ಲಿ 36 ವಿಷಯಗಳಿಗೆ ಪೋಸ್ಟ್ ಗ್ರಾಜುಯೇಷನ್ ಪಡ್ಕೋಬಹುದಾಗಿದೆ. ಆ ಲಿಸ್ಟ್ ಅನ್ನ ನಾನು ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ, ನೀವು ಚೆಕ್ ಮಾಡ್ಕೋಬಹುದು ಯಾವ್ಯಾವುದು ಅಂತ. ಈ ಸ್ನಾತಕೋತ್ತರ ಪದವಿಯಲ್ಲಿ MLib ISc ಮಾಸ್ಟರ್ ಆಫ್ ಲೈಬ್ರರಿ ಅಂಡ್ ಇನ್ಫಾರ್ಮೇಶನ್ ಸೈನ್ಸ್ ನ ಹೊರತುಪಡಿಸಿ ಇನ್ನೆಲ್ಲಾ ಕೋರ್ಸಸ್ ಕೂಡ 2 ಇಯರ್ಸ್ ಪ್ರೋಗ್ರಾಮ್ ಆಗಿರುತ್ತೆ. MLib ISc ಕೋರ್ಸ್ ಮಾತ್ರ 1 ವರ್ಷದ ಕೋರ್ಸ್ ಆಗಿರುತ್ತೆ. ನೀವೇನಾದ್ರೂ ಸ್ನಾತಕೋತ್ತರ ಪದವಿ ಅಂದ್ರೆ ಪೋಸ್ಟ್ ಗ್ರಾಜುಯೇಷನ್ ಪ್ರೋಗ್ರಾಮ್ಗೆ ನೀವೇನಾದ್ರೂ ಅಡ್ಮಿಷನ್ ತಗೋಬೇಕು ಅಂದ್ರೆ ನಿಮ್ದು ಡಿಗ್ರಿ ಕಂಪ್ಲೀಟ್ ಆಗಿರ್ಬೇಕಾಗಿರುತ್ತೆ. ಪೋಸ್ಟ್ ಗ್ರಾಜುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಕೂಡ ಅವೈಲಬಲ್ ಇದೆ. ಒಟ್ಟು 13 ವಿಷಯಗಳಿಗೆ ಪೋಸ್ಟ್ ಗ್ರಾಜುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಅವೈಲಬಲ್ ಇದೆ. ಇದು 1 ವರ್ಷದ ಕೋರ್ಸ್ ಆಗಿರುತ್ತೆ. ಇದರಲ್ಲಿ ಯಾವ್ಯಾವ ವಿಷಯಗಳಿದೆ ಅಂತ ನೋಡೋದಾದ್ರೆ, ಇಂಗ್ಲಿಷ್, ಕಮ್ಯುನಿಕೇಟಿವ್ ಇಂಗ್ಲಿಷ್, ಜರ್ನಲಿಸಮ್ ಅಂಡ್ ಮಾಸ್ ಕಮ್ಯುನಿಕೇಶನ್, ಕುವೆಂಪು ಸಾಹಿತ್ಯ, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್, ಬಿಸ್ನೆಸ್ ಲಾ, ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್, ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್, ಅಂಬೇಡ್ಕರ್ ಸ್ಟಡೀಸ್, ನ್ಯೂಟ್ರಿಷನ್ ಅಂಡ್ ಡಯಟಿಕ್ಸ್, ಇನ್ಫಾರ್ಮೇಶನ್ ಟೆಕ್ನಾಲಜಿ, ಲಾಸ್ಟ್ ಒನ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್. ಈ ಪೋಸ್ಟ್ ಗ್ರಾಜುಯೇಷನ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಗೆ ನೀವು ಜಾಯ್ನ್ ಆಗಬೇಕು ಅಂತಂದ್ರೆ ನಿಮ್ದು ಡಿಗ್ರಿ ಕಂಪ್ಲೀಟ್ ಆಗಿರ್ಬೇಕಾಗಿರುತ್ತೆ. KSYU ನಲ್ಲಿ ಡಿಪ್ಲೊಮೊ ಪ್ರೋಗ್ರಾಮ್ಸ್ ಕೂಡ ಅವೈಲಬಲ್ ಇದೆ. 1 ವರ್ಷದ ಡಿಪ್ಲೊಮೊ ಕೋರ್ಸಸ್ ಅವೈಲಬಲ್ ಇರುತ್ತೆ. ಇದಕ್ಕೆ ನೀವು PUC ಕಂಪ್ಲೀಟ್ ಆಗಿದ್ರೆ ಜಾಯ್ನ್ ಆಗ್ಬೋದು. ಯಾವೆಲ್ಲ ವಿಷಯಗಳಿಗೆ ಡಿಪ್ಲೊಮಾ ಸರ್ಟಿಫಿಕೇಟ್ ಪ್ರೋಗ್ರಾಮ್ ತಗೋಬಹುದು ಅಂತ ನೋಡೋದಾದ್ರೆ, ಕನ್ನಡ,
ಜರ್ನಲಿಸಮ್, ನ್ಯೂಟ್ರಿಷನ್ ಅಂಡ್ ಹೆಲ್ತ್ ಎಜುಕೇಷನ್, ಇನ್ಫಾರ್ಮೇಷನ್ ಟೆಕ್ನಾಲಜಿ, ಕಂಪ್ಯೂಟರ್ ಅಪ್ಲಿಕೇಶನ್ಸ್, ಅರ್ಲಿ ಚೈಲ್ಡ್ಹುಡ್ ಕೇರ್ ಆ್ಯಂಡ್ ಎಜುಕೇಷನ್, ಟ್ರಾನ್ಸ್ಲೇಷನ್ ಸ್ಟಡೀಸ್. ಇಷ್ಟು ವಿಷಯಗಳಲ್ಲೂ ಕೂಡ ನೀವು ಡಿಪ್ಲೊಮಾ ಸರ್ಟಿಫಿಕೇಟ್ನ ಪಡ್ಕೋಬಹುದು. ಇದನ್ನು ಹೊರತುಪಡಿಸಿ ಅಂಡರ್ ಗ್ರಾಜ್ಯುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್ ಕೂಡ ಅವೈಲಬಲ್ ಇದೆ. ಒಟ್ಟು 4 ವಿಷಯಗಳಲ್ಲಿ ಈ ಸರ್ಟಿಫಿಕೇಟ್ ಪ್ರೋಗ್ರಾಮ್ನ ಪಡ್ಕೋಬಹುದು. ಇದು 6 months ಕೋರ್ಸ್ ಆಗಿರುತ್ತೆ. ಆ ವಿಷಯಗಳು ಯಾವುದು ಅಂತ ನೋಡೋದಾದ್ರೆ ಪಂಚಾಯತ್ ರಾಜ್, ನ್ಯೂಟ್ರಿಷನ್ ಅಂಡ್ ಫುಡ್, ಇನ್ಫಾರ್ಮೇಷನ್ ಕಮ್ಯುನಿಕೇಷನ್ ಟೆಕ್ನಾಲಜಿ, ಟ್ರಾನ್ಸ್ಲೇಷನ್ ಸ್ಟಡೀಸ್. ಒಟ್ಟು 68 ವಿಷಯಗಳಲ್ಲಿ KSOU-ನಲ್ಲಿ ಡಿಗ್ರಿ, ಮಾಸ್ಟರ್ ಡಿಗ್ರಿ, ಡಿಪ್ಲೊಮಾ ಸರ್ಟಿಫಿಕೇಟ್ ಕೋರ್ಸಸ್, PG ಸರ್ಟಿಫಿಕೇಟ್ ಕೋರ್ಸಸ್, UG ಸರ್ಟಿಫಿಕೇಟ್ ಕೋರ್ಸಸ್ನ ನೀವು ಪಡ್ಕೋಬಹುದಾಗಿದೆ. ಈ ಇನ್ಫಾರ್ಮೇಶನ್ ಏನಾದರೂ ನಿಮಗೆ ಯೂಸ್ಫುಲ್ ಆಗಿದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ನಿಮಗೆ ಈ ವಿಡಿಯೋ ಬಗ್ಗೆ ಏನು ಅನ್ನಿಸ್ತೋ ಅನಿಸಿಕೆನ ದಯವಿಟ್ಟು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ. ಮತ್ತಷ್ಟು KSOU ಅಪ್ಡೇಟ್ಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.